ಚಿಕ್ಕಬಳ್ಳಾಪುರ ನಗರದ ನೂತನ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಸಿಕಲ್ ರಾಮಚಂದ್ರಗೌಡ ಅವರು ಕನಿಷ್ಠ ಬಜೆಟ್ನಲ್ಲಿ 3ನೇ ಹಂತದ ಶುದ್ಧೀಕರಣಕ್ಕೆ ಅನುದಾನ ಮೀಸಲಿಡಬೇಕಾದರೂ ಸರ್ಕಾರ ಅದನ್ನ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಿನ ದಿನಗಳಲ್ಲಿ ಬಿಜೆಪಿಯು ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಯಕರು ಒಳಗೊಂಡಂತೆ ಇನ್ನಷ್ಟು ಹೋರಾಟಗಳನ್ನು ನಡೆಸಲಾಗುವುದು ಎಂದು ತಿಳಿಸಿದರು. ಬೆಂಗಳೂರಿನ ಹೆಬ್ಬಾಳ ನಾಗವಾರ ಕೆರೆಯ ಸಂಸ್ಕರಿಸಿದ ಎಚ್ಎನ್ ವ್ಯಾಲಿ ನೀರನ್ನು 3ನೇ ಹಂತದಲ್ಲಿ ಶುದ್ಧೀಕರಿಸಲು ಹಲವು ವರ್ಷಗಳಿಂದ ವಿವಿಧ ಸಂಘಟನೆಗಳು, ನೀರಾವರಿ ಹೋರಾಟಗಾರರು ಹಾಗೂ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದರೂ ಸರ್ಕಾರ ಇದಕ್ಕೆ ಅಗತ್ಯವಾದ ಇಚ್ಛಾಶಕ್ತಿಯನ್ನ ತೋರಿಸಿಲ್ಲ ಎಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಸಿಕಲ್ ರಾಮಚಂದ್ರಗೌಡ ಆರೋಪಿಸಿದರು. ಜನರ ಆರೋಗ್ಯದ ದೃಷ್ಟಿಯಿಂದ 3ನೇ ಹಂತದ ಶುದ್ಧೀಕರಣ ಅತ್ಯಗತ್ಯವಾಗಿದೆ. ಈ ವಿಚಾರವನ್ನ ಒತ್ತಾಯಿಸಿ ಇದೇ ಭಾನುವಾರ ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ ನೀಡಲಾಗಿದ್ದು, ಅದಕ್ಕೆ ನಾವು ಸಂಪೂರ್ಣ ಬೆಂಬಲ ನೀಡುತ್ತೇವೆ. ಈ ಕಾರಣದಿಂದ ಭಾನುವಾರ ನಿಗದಿಯಾಗಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ನೂತನ ಕಚೇರಿಯ ಉದ್ಘಾಟನೆಯನ್ನ ಮುಂದೂಡಲಾಗಿದೆ ಎಂದು ಹೇಳಿದರು. ಬಿಜೆಪಿ ಜಿಲ್ಲಾ ಕಾರ್ಯಾಲಯ ಸಾಕಷ್ಟು ದಿವಸಗಳಿಂದ ನಾವು ಇಡೀ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರ ಏನು ನಮಗೆ ಇಲ್ಲೊಂದು ಆಫೀಸ್ನ ಒಳ್ಳೆ ಜಾಗದಲ್ಲಿ ಮಾಡ್ತಕ್ಕಂಥದ್ದು ಏನು ಸಮಸ್ಯೆ ಇತ್ತು, ನಾವು ಸುಮಾರು 4-5 ತಿಂಗಳಿಂದ ಒಳ್ಳೆ ಜಾಗದಲ್ಲಿ ಇರ್ತಕ್ಕಂಥ ಜಾಗ ಬೇಕು, ಬರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ, ನಮ್ಮ ಮಾಧ್ಯಮ ಮಿತ್ರಗಳಿಗೆ ಎಲ್ರಿಗೂ ಯಾರಿಗೂ ತೊಂದರೆ ಆಗದಂಗೆ ಪಾರ್ಕಿಂಗ್ ಮಾಡ್ತಕ್ಕಂಥ ಜಾಗ ಇರಬೇಕು, ಬಸ್ಸಲ್ಲಿ ಬಂದು ನಡ್ಕೊಂಡು ಬರ್ತಕ್ಕಂಥ ಒಂದು ಅವಕಾಶ ಇರ್ತಕ್ಕಂಥ ಜಾಗ ಇರ್ಬೇಕಂತಕ್ಕಂಥ ನೋಡಿ ಇವತ್ತು ನಮ್ಮ ಈ ಆಫೀಸರ ಜಾಗದಲ್ಲಿ ನೂತನವಾಗಿ ಜಿಲ್ಲಾ ಕಚೇರಿಯನ್ನ ನಿರ್ಮಾಣ ಮಾಡಿದ್ವಿ. ಈ ಒಂದು ಕಾರ್ಯಾಲಯನ ಇದೇ 15ನೇ ತಾರೀಕು ಭಾನುವಾರ ನಾವು ಉದ್ಘಾಟನೆ ಮಾಡಬೇಕಂತೇಳಿ ನಮ್ಮ ರಾಜ್ಯದಿಂದ ಮತ್ತು ನಮ್ಮ ಸಂಸದರು ಎಲ್ಲ ಸೇರಿ ಮಾಡ್ತಕ್ಕಂಥ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಕೆಲಸ ಇದನ್ನ ಉದ್ಘಾಟನೆ ಮಾಡಬೇಕಂತ ಒಂದು ನಿಗದಿಯಾಗಿತ್ತು. ಆದರೆ ಇವತ್ತು ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟು, ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ, ಗ್ರಾಮಾಂತರ ಜಿಲ್ಲೆಗೇನು ಇವತ್ತು ಬೆಂಗಳೂರಿನ ಕೊಳಚೆ ನೀರನ್ನ ಸಂಗ್ರಹ ಮಾಡ್ತಕ್ಕಂಥದ್ದು ಏನು ನಡೀತಾ ಇದೆ, ಇವತ್ತು ಎಲ್ಲ ಕೆರೆಗಳು ತುಂಬಿಸ್ತಕ್ಕಂಥದ್ದು ನಡೀತಾ ಇದೆ. ಶುದ್ಧೀಕರಣ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಚರ್ಚೆ ಇತ್ತು. 2 ಹಂತ ಮಾತ್ರ ಮಾಡಿ ಕೆರೆಗಳಿಗೆ ತುಂಬಿಸ್ತಾ ಇತ್ತು. ಅದರ ಒಂದು ಏನು 3ನೇ ಹಂತಕ್ಕೆ ಶುದ್ಧೀಕರಣ ಒಂದು ಸಾಕಷ್ಟು